Okay. Okay. So in ordinal utility analysis, we do not calculate utility in numbers, but we give order of utility. Order of utility. ಅಂದ್ರೆ ಈಗ ನನಗೆ ಬಾಯಾರಿಕೆ ಆಗುವಾಗ ನನ್ನ ಬಾಯಾರಿಕೆಯನ್ನು ತಣಿಸುವುದು ಒಂದು ಬಾಟಲ್ ಆದ್ರೆ, ಒಂದು ಬಾಟಲ್ ಆಫ್ ವಾಟರ್ ಆದ್ರೆ, ಆ ಬಾಟಲ್ ಆಫ್ ವಾಟರ್ ಅದಕ್ಕೆ ಫಸ್ಟ್ ರ್ಯಾಂಕ್ ಕೊಡ್ತೀವಿ. ಈಗ ನೆಕ್ಸ್ಟ್ ರ್ಯಾಂಕಿಗೆ ಮೇ ಬಿ ಒನ್ ಬಾಟಲ್ ಆಫ್ ಮಾಜಾ ಜ್ಯೂಸ್ ಸೆಕೆಂಡ್ ರ್ಯಾಂಕ್, ದೆನ್ ಥರ್ಡ್ ಒನ್ ಕಪ್ ಆಫ್ ಟೀ, ಹಾಗೆ. ಸೊ ಫಸ್ಟ್ ರ್ಯಾಂಕ್ ಬಾಟಲ್ ಆಫ್ ವಾಟರ್, ಸೆಕೆಂಡ್ ರ್ಯಾಂಕ್ ಬಾಟಲ್ ಆಫ್ ಮಾಜಾ ಜ್ಯೂಸ್, ಥರ್ಡ್ ರ್ಯಾಂಕ್ ಕಪ್ ಆಫ್ ಹಾಟ್ ಟೀ. ಸೊ ಈ ತರ ಯುಟಿಲಿಟಿಯನ್ನ ರ್ಯಾಂಕ್ ಮಾಡ್ತೀವಿ ನಾವು. ಅದಕ್ಕೆ ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಹೇಳ್ತೇವೆ. ಈಗ ಇಷ್ಟು ಎಕ್ಸ್ಪ್ಲನೇಷನ್ ನಾನು ಯಾಕೆ ಕೊಟ್ಟೆ? Why did I give so much of explanation? Because we are today studying about indifference curve. Okay, indifference curve. So I will share my screen with you. PPT ಅನ್ನ ಈಗ ನಾನು ಆನ್ ಮಾಡ್ತೇನೆ. ಸೊ ಈಗ ಆನ್ ಮಾಡುವಾಗ ನಿಮ್ಗೆ you will get a better idea. Okay, students, I hope you can see the screen. Okay, so you can see the screen. Okay, so ಇಷ್ಟುವರೆಗೆ ಜನಿತಾ ಮ್ಯಾಮ್ ಮಾಡಿದ್ದಾರೆ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಮತ್ತೆ ಯುಟಿಲಿಟಿ ಅಂದ್ರೆ ಏನು, ಇದನ್ನೆಲ್ಲ ನಾನು ಕವರ್ ಮಾಡಲ್ಲ. ಡೈರೆಕ್ಟ್ ಐ ವಿಲ್ ಗೋ ಟು ಇಂಡಿಫರೆನ್ಸ್ ಕರ್ವ್. Okay, so if you take your textbook, it is on page number 11. Page number 11, microeconomics, page number 11. Okay, so first topic ಇವತ್ತು ನಮ್ಗೆ ನಾವು ಡೀಲ್ ಮಾಡುವಂತ ಫಸ್ಟ್ ಟಾಪಿಕ್, ವಾಟ್ ಇಸ್ ದ ಫಸ್ಟ್ ಟಾಪಿಕ್ ದಟ್ ವಿ ಆರ್ ಡೀಲಿಂಗ್ ಇಸ್ ವಾಟ್ ಈಸ್ ಅನ್ ಇಂಡಿಫರೆನ್ಸ್ ಕರ್ವ್. ಓಕೆ, ಇಂಡಿಫರೆನ್ಸ್ ಕರ್ವ್ ನೋಡಿ, ಇಕನಾಮಿಕ್ಸ್ ಅಲ್ಲಿ ಬೇರೆ ಬೇರೆ ಕರ್ವ್ಸ್ ಗಳಿದ್ದೇವೆ. ಡಿಮಾಂಡ್ ಕರ್ವ್, ಸಪ್ಲೈ ಕರ್ವ್, ಮತ್ತೆ ಇಂಡಿಫರೆನ್ಸ್ ಕರ್ವ್ ಅಂತ ಹೇಳ್ತೇನೆ. ಬೇರೆ ಬೇರೆ ಕರ್ವ್ಗಳಿಗೆ, ಕರ್ವ್ ಅಂದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ, ನೆಕ್ಸ್ಟ್ ಈಗ ಸ್ಲೈಡ್ ಅಲ್ಲಿ ನಾನು ಒಂದು ಪಿಕ್ಚರ್ ಓಪನ್ ಮಾಡ್ತೇನೆ. ಇದಕ್ಕೆ ನೋಡಿ, ಈ ತರ ಒಂದು ಕರ್ವ್ ಇದೆ ನೋಡಿ, EDCBA, ಈ ಎಲ್ಲ ಪಾಯಿಂಟ್ಸ್ ಗಳಿಗೆ ಜಾಯಿನ್ ಮಾಡುವಂತ ಕರ್ವ್ಗೆ ಒಂದು ಕರ್ವ್, ಇದಕ್ಕೆ ಇಂಡಿಫರೆನ್ಸ್, ಈ ಕರ್ವ್ಗೆ ಇಂಡಿಫರೆನ್ಸ್ ಕರ್ವ್, ಇದಕ್ಕೆ ಕರ್ವ್ ಅಂತ ಹೇಳ್ತಾರೆ. ಓಕೆ, ಸೊ ಇಂಡಿಫರೆನ್ಸ್ ಕರ್ವ್. Okay, so I will give you the explanation of indifference curve. An indifference curve is a curve joining all points representing bundles among which the consumer is indifferent anta. Okay, so ಇದರ ನಾನು ಬಿಡಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ, ಮತ್ತೆ ಈ ಡೆಫಿನೇಷನ್ ಅರ್ಥ ನಿಮ್ಗೆ ಸಿಗುತ್ತದೆ ನೋಡಿ. ಫಸ್ಟ್, ಇಂಡಿಫರೆನ್ಸ್ ಪದ ಅಂದ್ರೆ, ಇಂಡಿಫರೆನ್ಸ್ ಅಂದ್ರೆ ಈಕ್ವಲ್, ಅಂದ್ರೆ ಈಕ್ವಲ್. Indifference ಅಂದ್ರೆ equal. So indifference curve is a curve joining all points representing bundles. Bundles ಅಂದ್ರೆ ಏನು? ಈಗ bundles ಅಂದ್ರೆ ನೋಡಿ, ಈಗ bundles ಅಂದ್ರೆ ಮ್ಯಾಂಗೋ ಮತ್ತೆ ಬನಾನಾ, ಈ ಎರಡು ವಸ್ತುಗಳು, ಇದು ಒಂದು ಬಂಡಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯು ಗೋ ಟು ದ ಮಾರ್ಕೆಟ್ ಅಂಡ್ ಯು ವಾಂಟ್ ಟು ಬೈ one mango, one banana. So two commodities, two goods, they make one bundle. Okay, iga let's say you go to a market and you want to buy tea and sugar. Now tea and sugar, they will make one bundle. Okay, so in indifference curve is a curve joining all points representing bundles among which the consumer is indifferent ಅಂದ್ರೆ ನೋಡಿ, ಎರಡು ವಸ್ತುಗಳ ಒಂದು ಬಂಡಲ್, ಇದು ಒಂದೇ ಯುಟಿಲಿಟಿ ಕೊಡ್ತಾ ಇದೆ, ಕನ್ಸ್ಯೂಮರ್ಗೆ ಒಂದೇ ರೀತಿಯ ಯುಟಿಲಿಟಿ ಕೊಡ್ತಾ ಇದೆ. ನೆಕ್ಸ್ಟ್ ಇದು ಕಂಟಿನ್ಯೂ ಮಾಡಿ ನೋಡೋಣ. ಇನ್ ಅದರ್ ವರ್ಡ್ಸ್, an indifference curve is a curve showing various combination of two commodities. ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಬಂಡಲ್ ಅಂದ್ರೆ ಏನಂದ್ರೆ ಕಾಂಬಿನೇಷನ್ ಆಫ್ ಟೂ ಕಮಾಡಿಟೀಸ್, ಎರಡು ವಸ್ತುಗಳ ಕಾಂಬಿನೇಷನ್ಗೆ ಬಂಡಲ್ಸ್ ಅಂತ ಹೇಳ್ತಾರೆ. ನಾವು an indifference curve is a curve showing various combination of two commodities yielding same level of satisfaction
ಆರ್ ಯುಟಿಲಿಟಿ. ಯೀಲ್ಡಿಂಗ್ ಅಂದ್ರೆ ಕೊಡುವುದು. ಯೀಲ್ಡಿಂಗ್ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಯುಟಿಲಿಟಿ. ಅಂದ್ರೆ ಎರಡು, ಈಗ ನಾನೇ ಹೇಳಿದ್ದೆ ಆಗ ಎಕ್ಸಾಂಪಲ್, ಒಂದು ಮ್ಯಾಂಗೋ ಅಥವಾ ಬನಾನಾ. ಈ ಮ್ಯಾಂಗೋ ಮತ್ತು ಬನಾನಾಗಳ ಒಟ್ಟಿಗೆ ತೆಗೊಳ್ಳುವಾಗ ಅದು ನಮ್ಗೆ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ, ಸೇಮ್ ಲೆವೆಲ್ ಆಫ್ ಯುಟಿಲಿಟಿ ಕೊಡ್ತಾ ಇದೆ. ಸೊ ಈ ಯುಟಿಲಿಟಿಯನ್ನ ನಾವು ಇಂಡಿಫರೆನ್ಸ್ ಕರ್ವ್, ಸೇಮ್ ಲೆವೆಲ್ ಆಫ್ ಯುಟಿಲಿಟಿ ಇಂಡಿಫರೆನ್ಸ್ ಕರ್ವ್ ಅಲ್ಲಿ ಮೆಷರ್ ಮಾಡ್ತೇವೆ. ಓಕೆ, ಸೊ ಈ ಇಂಡಿಫರೆನ್ಸ್ ಕರ್ವ್ ನ ಅರ್ಥವನ್ನ ನೀವು ಅರ್ಥ ಮಾಡಿ. ಸೊ an indifference curve is a curve joining all points representing bundles among which the consumer is indifferent. ಈಗ ನೆಕ್ಸ್ಟ್ ಪೇಜ್ ಅಲ್ಲಿ ನಮ್ಮ ಇಂಡಿಫರೆನ್ಸ್ ಕರ್ವ್ ನ ಚಾರ್ಟ್ ಇದೆ ನೋಡಿ. ಈಗ ನೋಡಿ, ಈ ಒಂದು ಎಕ್ಸಾಂಪಲ್ ಅಲ್ಲಿ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 11, ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಟರ್ನ್ ಮಾಡಿ ಪೇಜ್ ನಂಬರ್ 11 ನೋಡಿದ್ರೆ ಅಲ್ಲಿ ಮ್ಯಾಂಗೋಸ್ ಮತ್ತೆ ಬನಾನಾ ಎಂಬ ಎಕ್ಸಾಂಪಲ್ ಇದೆ. ಆದ್ರೆ ಈ ಚಾರ್ಟ್ ಅಲ್ಲಿ ಟೀ ಮತ್ತೆ ಬಿಸ್ಕೆಟ್ಸ್, ಓಕೆ, ಟೀ ಮತ್ತೆ ಬಿಸ್ಕೆಟ್ಸ್ ಇನ ಎರಡು ಎಕ್ಸಾಂಪಲ್ ಇದೆ. ಓಕೆ, ಸೊ ಯು ಜಸ್ಟ್ ಸಿ ಹಿಯರ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಟೀ ಅಂತ ಇದೆ, ಟೀ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿ ಮ್ಯಾಂಗೋಸ್ ಅಂತ ಇದೆ, ಕೆಳಗಡೆ ಬಿಸ್ಕೆಟ್ಸ್ ಅಂತ ಇದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಬನಾನಾಸ್ ಅಂತ ಇದೆ. ಓಕೆ, ಸೊ ಯಾವುದೊಂದು ಎಕ್ಸಾಂಪಲ್ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಈ ಟೀ ಫಸ್ಟ್ ಇಲ್ಲಿ ನೋಡಿ, ಟೀ 5 ಟೀ ಅಂದ್ರೆ 5 kg ಆಫ್ ಟೀ ಇಲ್ಲಿ ತಗೊಂಡಿದ್ದಾರೆ. ಮತ್ತೆ ಬಿಸ್ಕೆಟ್ಸ್ ಎಷ್ಟಿದೆ? 2 ಪ್ಯಾಕೆಟ್ಸ್ ಇದೆ. ಸೊ 2 ಪ್ಯಾಕೆಟ್ಸ್ ಅಂಡ್ 2 ಪ್ಯಾಕೆಟ್ಸ್ ಆಫ್ ಬಿಸ್ಕೆಟ್ and 5 kgs of tea, they will give us utility ಎಷ್ಟು? ಇದು E ಯುಟಿಲಿಟಿ. ಇದು ಈ ಪಾಯಿಂಟ್ ಅಲ್ಲಿ ಯುಟಿಲಿಟಿ ಮೆಷರ್ ಮಾಡಿದ್ದಾರೆ. ಓಕೆ, ಅದೇ ರೀತಿ ಕೆಳಗಡೆ ಟಿ 4 kg ಆಫ್ ಟೀ ಮತ್ತೆ 4 ಪ್ಯಾಕೆಟ್ಸ್ ಆಫ್ ಬಿಸ್ಕಿಟ್, ಇದರ ಯುಟಿಲಿಟಿ ಡಿ ಪಾಯಿಂಟ್ ಅಲ್ಲಿ ಮೆಷರ್ ಮಾಡಿದ್ದಾರೆ. ಈಗ ನಾವು ನೆನಪಿಡ್ಬೇಕು, ಇದು ಇಂಡಿಫರೆನ್ಸ್ ಕರ್ವ್ ಅಲ್ವಾ? ಇದು ಇಂಡಿಫರೆನ್ಸ್ ಕರ್ವ್, ಫುಲ್ ಇಂಡಿಫರೆನ್ಸ್ ಕರ್ವ್. ಅಂದ್ರೆ ಪಾಯಿಂಟ್ ಇ ಮತ್ತೆ ಪಾಯಿಂಟ್ ಡಿ ಅಲ್ಲಿ ಯುಟಿಲಿಟಿ ಸೇಮ್ ಆಗಿದೆ, ಇಂಡಿಫರೆಂಟ್ ಆಗಿದೆ, ಸೇಮ್ ಆಗಿದೆ. ಓಕೆ, ಸೊ ಅದು. ಮತ್ತೆ ಕೆಳಗೆ ಇನ್ನು ಕೆಳಗೆ ಹೋಗೋಣ. ಟಿ ನೋಡಿ, ಇಲ್ಲಿ 3 kgs ಆಫ್ ಇಲ್ಲಿ 3 kg ಆಫ್ ಟೀ ಇದೆ, ಇಲ್ಲಿ 6 ಪ್ಯಾಕೆಟ್ಸ್ ಆಫ್ ಬಿಸ್ಕೆಟ್ಸ್ ಇದೆ. ಅದರ ಯುಟಿಲಿಟಿ ಇದು ಈ ಬಂಡಲ್ ಟೀ ಮತ್ತೆ ಬಿಸ್ಕಿಟ್ ಈ ಬಂಡಲಿನ ಯುಟಿಲಿಟಿ ಸಿ ಇದೆ, ಸಿ ಆಗಿದೆ, ಸಿ. ಓಕೆ, ಮತ್ತೆ ಕೆಳಗಡೆ ಟೀ 2 kgs ಆಫ್ ಟೀ ಅಂಡ್ 8 ಪ್ಯಾಕೆಟ್ಸ್ ಆಫ್ ಬಿಸ್ಕಿಟ್ಸ್, ಅದರ ಯುಟಿಲಿಟಿ ಪಾಯಿಂಟ್ ಬಿ ಅಲ್ಲಿ ಇದೆ. ಓಕೆ, ಮತ್ತೆ ಕೆಳಗಡೆ ಟೀ 1 kg ಆಫ್ ಟೀ ಮತ್ತೆ 12 ಪ್ಯಾಕೆಟ್ಸ್ ಆಫ್ ಬಿಸ್ಕಿಟ್ಸ್, ಅದರ ಯುಟಿಲಿಟಿ ಪಾಯಿಂಟ್ ಎ ಅಲ್ಲಿ ಇದೆ. ಅಂದ್ರೆ ಈ ಎಲ್ಲ ಪಾಯಿಂಟ್ ಅಲ್ಲಿ ಎ ಡಿ ಸಿ ಬಿ ಎ ಅಲ್ಲಿ ಬೇರೆ ಬೇರೆ ಟೀ, ನೋ, the quantity of tea is different, the quantity of biscuits also is different, but the utility is same. So E, D, C, B, A are different points along which the utility of a consumer is same. ಓಕೆ ಸ್ಟೂಡೆಂಟ್ಸ್, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಇಂಡಿಫರೆನ್ಸ್ ಕರ್ವ್ ಅಲ್ಲಿ ಯುಟಿಲಿಟಿ ಇಸ್ ಸೇಮ್. ಸೊ ಇನ್ನೊಮ್ಮೆ ಡೆಫಿನಿಷನ್ ನೋಡಿ. ಅಂಡ್ ಇಂಡಿಫರೆನ್ಸ್ ಕರ್ವ್ ಇಸ್ ಅ ಕರ್ವ್ ಜಾಯಿನಿಂಗ್ ಆಲ್ ಪಾಯಿಂಟ್ಸ್ ರೆಪ್ರೆಸೆಂಟಿಂಗ್ ಬಂಡಲ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ನಮ್ಮ ಬಂಡಲ್ಸ್ ಟೀ ಮತ್ತೆ ಬಿಸ್ಕೆಟ್ಸ್ ಇತ್ತು. among which the consumer is indifferent. Indifferent means same level of utility or satisfaction. I hope students you have understood this indifference curve. ಇದನ್ನ ಅರ್ಥ ಆಗಿಲ್ಲ ಆದ್ರೆ ಆರ್ ಎನಿ ಇದರ ಯಾವ್ದಾದ್ರು ನಿಮ್ಗೆ ಎಕ್ಸ್ಪ್ಲನೇಷನ್ ಸಿಕ್ಕಿಲ್ಲ ಆದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮತ್ತೆ ನೀವು ಕೇಳ್ಬೋದು. ಓಕೆ, ಸೊ ದಿಸ್ ಈಸ್ ಇಂಡಿಫರೆನ್ಸ್ ಕರ್ವ್. ಓಕೆ, ಈ ಕರ್ವಿನ ನಾವು ಪಿಕ್ಚರ್ ಅನ್ನ ನೋಡಿದ್ದೇವೆ. ಆ ಪಿಕ್ಚರಿನ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ. Okay, so figure 1 shows the normal shape of an indifference curve. IC ಅಂದ್ರೆ indifference curve which slopes downward. Okay, ನೋಡಿ, ಈ ಲಾಸ್ಟ್ ಸ್ಲೈಡ್ ಅಲ್ಲಿ ನೀವು ನೋಡಬಹುದು. ನೋಡಿ, ಈ ಕರ್ವ್ ಸ್ಲೋಪಿಂಗ್ ಡೌನ್ವರ್ಡ್, ಕೆಳಗಡೆ ಸ್ಲೋಪ್ ಆಗ್ತಾ ಇದೆ ಅಲ್ವಾ? ಕೆಳಗಡೆ ಮೇಲೆಯಿಂದ
ಕೆಳಗಡೆ ಹೋಗ್ತಾ ಇದೆ. ಇಂಥ ಶೇಪಿಗೆ ಕಾನ್ವೆಕ್ಸ್ ಆಟ್ ಒರಿಜಿನ್ ಅಂತ ಹೇಳ್ತಾರೆ. ಕಾನ್ವೆಕ್ಸ್ ಆನ್ ಒರಿಜಿನ್ ಅದು ನೀವು ಮುಂದೆ ನೋಡಬಹುದು. ಓಕೆ, ಶೇಪ್ ಆಫ್ ಅನ್ ಇಂಡಿಫರೆನ್ಸ್ ಕರ್ವ್ ಅಲ್ಲಿ ನೀವು ನೋಡಬಹುದು. ಓಕೆ, ಸೊ convex to the origin. Okay, shape. Okay, figure 1 shows the normal shape of an indifference curve which slopes downward. ಯಾಕೆ ಈ ತರ ಡೌನ್ವರ್ಡ್ ಸ್ಲೋಪ್ ಆಗ್ತಾ ಇದೆ? ಯಾಕೆಂದ್ರೆ ನೋಡಿ, ಇಲ್ಲಿ ನೋಡಬಹುದು, ಈ ಗ್ರಾಫ್ ಅಲ್ಲಿ ನೀವು ನೋಡಬಹುದು, ಟಿ ನ ಕ್ವಾಂಟಿಟಿ ಕಡಿಮೆ ಆದಾಗ, ಓಕೆ, ಟಿ ನ ಕ್ವಾಂಟಿಟಿ ಕಡಿಮೆ ಆದಾಗ ಬಿಸ್ಕೆಟ್ಸ್ ನ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಅಂದ್ರೆ ಟಿ ಇನ ಕ್ವಾಂಟಿಟಿ 5, 4, 3, 2 ಕಡಿಮೆ ಆದಾಗ ಬಿಸ್ಕೆಟ್ಸ್ ಇನ ಕ್ವಾಂಟಿಟಿ ಜಾಸ್ತಿ ಆಗ್ತದೆ. 2, 4, 6, 8, 10, 12. Quantity of biscuit is increasing. Therefore, indifference curve slopes downward. ಕೆಳಗಡೆ ಸ್ಲೋಪ್ ಆಗ್ತಾ ಇದೆ. Okay, students, I hope you understood. An increase in the amount of good X along the indifference curve is associated with the decrease of commodity Y. ಅಂದ್ರೆ good X ಅಂದ್ರೆ ಅಲ್ಲಿ ಎಕ್ಸಾಂಪಲ್ ಅಲ್ಲಿ T, good commodity Y ಅಂದ್ರೆ ಬಿಸ್ಕೆಟ್ಸ್. ಓಕೆ, ಸೊ ಆ ಬಿಸ್ಕೆಟ್ಸ್ T ಕಡಿಮೆ ಆದಾಗ commodity Y ಅಂದ್ರೆ ಬಿಸ್ಕೆಟ್ಸ್ ಜಾಸ್ತಿ ಆಗ್ತಾ ಇದೆ, ಟಿ ಜಾಸ್ತಿ ಆದಾಗ ಬಿಸ್ಕೆಟ್ಸ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಆ ಇಂಡಿಫರೆನ್ಸ್ ಕರ್ವ್ ಸ್ಲೋಪಿಂಗ್ ಡೌನ್ವರ್ಡ್ ಸ್ಲೋಪ್ ಆಗ್ತಾ ಇದೆ. Okay, so we will go to the next slides, students. That is, I will give you another example of an indifference curve. ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದನ್ನ ಅರ್ಥ ಮಾತ್ರ ಮಾಡಿ ನಿಮ್ಗೆ ಅದು ಗೊತ್ತಾಗುತ್ತದೆ ಏನಿದು ಇಂಡಿಫರೆನ್ಸ್ ಕರ್ವ್ ಎಂಬುದನ್ನ. ಓಕೆ, ಈಗ ಕಳೆದ ನಾವು ಡಯಾಗ್ರಾಮ್ ಅಲ್ಲಿ ನೋಡಿದ್ದೀರಿ, ಆ ಇಂಡಿಫರೆನ್ಸ್ ಕರ್ವ್ ಕೆಳಗಡೆ ಸ್ಲೋಪ್ ಆಗ್ತಾ ಇರೋದು ನೀವು ನೋಡಿದ್ದೀರಿ. ಈಗ ಜಸ್ಟ್ ಅ ಮಿನಿಟ್. ಓಕೆ, ಸೊ ಓಕೆ, ಇದರಲ್ಲಿ ಈಗ ಇದು ಇಂಡಿಫರೆನ್ಸ್ ಕರ್ವ್ ಅಲ್ಲಿ ಒಂದು ಪ್ರಿಫರ್ಡ್ ಬಂಡಲ್ ಮತ್ತೆ ಇನ್ಫೀರಿಯರ್ ಬಂಡಲ್ ಅಂತ ಇದೆ. ಇನ್ಫೀರಿಯರ್ ಬಂಡಲ್ ಮತ್ತೆ ಪ್ರಿಫರ್ಡ್ ಬಂಡಲ್. ಓಕೆ, ಈಗ ಇಂಡಿಫರೆನ್ಸ್ ಕರ್ವ್ ನೋಡಿ, ಈ ಇಂಡಿಫರೆನ್ಸ್ ಕರ್ವ್ IC ಹೀಗಿದೆ ಫುಲ್ IC. ಈಗ ಈ IC ಅಲ್ಲಿ ಯುಟಿಲಿಟಿ A ಪಾಯಿಂಟ್ A ಮತ್ತೆ ಯುಟಿಲಿಟಿ B ಪಾಯಿಂಟ್ B ಇದೆ. ಸೊ ಅದೇ ಹಳೆ ಎಕ್ಸಾಂಪಲ್ ಅನ್ನು ನೋಡಿದ್ರೆ ಈ y ಆಕ್ಸಿಸ್ OY ಮತ್ತೆ ಇದು ಉದ್ದಕ್ಕೆ ಇದು ವರ್ಟಿಕಲ್ ಆಗಿದೆ ಅಲ್ಲ, ದೇರ್ ಇಸ್ ಅ ವರ್ಟಿಕಲ್ ಆಕ್ಸಿಸ್, ದಿಸ್ ಇಸ್ ಕಾಲ್ಡ್ ಎಸ್ y ಆಕ್ಸಿಸ್. y ಆಕ್ಸಿಸ್ ಅಲ್ಲಿ t ಮೆಜರ್ ಮಾಡಿದ್ದೇವೆ. t ಸೇಮ್ ಇದೆ t, ಮತ್ತೆ ಈ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಬಿಸ್ಕೆಟ್ಸ್ ಮೆಜರ್ ಮಾಡಿದ್ದೇವೆ. ಸೊ ಬಿಸ್ಕೆಟ್ಸ್ ಕ್ವಾಂಟಿಟಿ ಕಡಿಮೆ ಇದೆ, ಕ್ವಾಂಟಿಟಿ ಬಿಸ್ಕಿಟ್ ಹೀಗಿದೆ, ಮತ್ತೆ ಇಲ್ಲಿ ಟಿ ಹೀಗಿದೆ. ಈಗ ಈ ಸಿ ಇನ್ನೊಂದು ಪಾಯಿಂಟ್ ಸಿ ಆಗಿದೆ. ಯಾಕೆಂದ್ರೆ ಇಲ್ಲಿ ನೋಡಿ, ನಮ್ದು ಟಿ ಕ್ವಾಂಟಿಟಿ ಸೇಮ್ ಇದ್ರೆ ಇಲ್ಲಿ ಬಿಸ್ಕೆಟ್ ಕ್ವಾಂಟಿಟಿ ಜಾಸ್ತಿ ಆಗಿ ನೋಡಿ ಸಿ ಇಲ್ಲಿ ಬಂದಿದೆ. ಸೊ ಇದಕ್ಕೆ ಪ್ರಿಫರ್ಡ್ ಬಂಡಲ್ ಅಂತ ಹೇಳ್ತಾರೆ. ಪ್ರಿಫರ್ಡ್ ಬಂಡಲ್. See, you can read it on the explanation. In the figure 2, we see point C lies above the indifference curve. Point A and point B is found on the indifference curve. So point A and point B are on the indifference curve. Idralli same utility, A matte B alli same utility, because an indifference curve gives the different points along which the utility is the same. Point C contains more of the same amount of as compared to point A. Nodi, point A matte point C anna compare madidre, point C alli idu goods 1 ide alla, goods 1 nina ಜಾಸ್ತಿ ಯೂನಿಟ್ ಇದೆ. So point C is a preferred bundle. When compared to point B, point C will have more of and same amount more of goods too. ನೋಡಿ, ಈ ಪಾಯಿಂಟ್ ಬಿ ಮತ್ತೆ ಪಾಯಿಂಟ್ ಸಿ ಅನ್ನ ಕಂಪೇರ್ ಮಾಡಿದ್ರೆ ಈ ಪಾಯಿಂಟ್ ಸಿ ಅಲ್ಲಿ
ಗೂಡ್ಸ್ 2 ಇನ ಜಾಸ್ತಿ ಯೂನಿಟ್ ಇದೆ. ನೋಡಿ ಪಾಯಿಂಟ್ ಬಿ ಅಲ್ಲಿ ಎಕ್ಸಾಂಪಲ್ 2 ಇತ್ತು, ಆದ್ರೆ ಪಾಯಿಂಟ್ ಸಿ ಅಲ್ಲಿ ಗೂಡ್ಸ್ ಸಿ ನ ಜಾಸ್ತಿ ಯೂನಿಟ್ ಇದೆ 5, ಮೇ ಬಿ 5. ಓಕೆ, ಇಲ್ಲಿ ನಾನು ನಂಬರ್ ಕೊಟ್ಟಿಲ್ಲ, ಇದ್ರಲ್ಲಿ ನಂಬರ್ ಕೊಟ್ಟಿಲ್ಲ. ಆದ್ರೆ ಪಾಯಿಂಟ್ ಸಿ ಮತ್ತೆ ಪಾಯಿಂಟ್ ಬಿ ಎಲ್ಲ ಕಂಪೇರ್ ಮಾಡಿದ್ರೆ ಪಾಯಿಂಟ್ ಸಿ ಅಲ್ಲಿ ಬೋತ್ ಗೂಡ್ಸ್ 2 ಮತ್ತೆ ಗೂಡ್ಸ್ 1 ಇನ ಜಾಸ್ತಿ ಯೂನಿಟ್ ಇದೆ. ಅದಕ್ಕೆ ಅದನ್ನ ಪ್ರೆಫರ್ಡ್ ಬಂಡಲ್ಸ್ ಅಂತ ಹೇಳ್ತೇವೆ. ಪ್ರೆಫರ್ಡ್ ಅಂದ್ರೆ ನಮ್ಗೆ ಜಾಸ್ತಿ ಇಷ್ಟ ಆಗುವಂತಹ ಬಂಡಲ್ಸ್, ಜಾಸ್ತಿ ಇಷ್ಟ ಆಗುವಂತಹ ಬಂಡಲ್ಸ್. ಓಕೆ, ಅಂಡ್ ಇನ್ಫೀರಿಯರ್ ಬಂಡಲ್ಸ್ ಅಂದ್ರೆ ನೋಡಿ, ಈ ಖಂಡಿತವಾಗಿ ಇನ್ಫೀರಿಯರ್ ಬಂಡಲ್ ಡಿ ಅಲ್ಲಿ ಗೂಡ್ಸ್ 2 ಮತ್ತೆ ಗೂಡ್ಸ್ 1 ಇದರ ಕಡಿಮೆ ಕ್ವಾಂಟಿಟಿ ಇದೆ, ಅದಕ್ಕೆ ಇದು ಇನ್ಫೀರಿಯರ್ ಬಂಡಲ್ ಆಗಿದೆ. ಇದು ಇನ್ಫೀರಿಯರ್ ಅಂದ್ರೆ ಕಡಿಮೆ ಇರುವಂತಹ ಬಂಡಲ್, ಕಡಿಮೆ ಬಯಸುವ ಬಂಡಲ್. ಪಾಯಿಂಟ್ ಸಿ ವಿಲ್ ಹ್ಯಾವ್ ಮೋರ್ ಆಫ್ ಬೋತ್ ಗೂಡ್ಸ್, so it is called preferred bundle. Point D represent inferior bundle compared to point A and point B. Okay students, so ಇನ್ನೊಮ್ಮೆ ನಾನು ಈ ಡಯಾಗ್ರಾಮ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಓಕೆ, ಈ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಅಲ್ಲಿ, ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಅಲ್ಲಿ ಯುಟಿಲಿಟಿ ಸೇಮ್ ಯೂನಿಟ್, ಸೇಮ್ ಯುಟಿಲಿಟಿ ಇದೆ. ಆದ್ರೆ ಪಾಯಿಂಟ್ ಸಿ ಅಲ್ಲಿ ಜಾಸ್ತಿ, ಪಾಯಿಂಟ್ ಸಿ ಅಲ್ಲಿ ಬೋಟ್ಸ್ ಗೂಡ್ಸ್ 2 ಅಂಡ್ ಗೂಡ್ಸ್ 1, ಬೋಟ್ ಗೂಡ್ಸ್ 2 ಅಂಡ್ ಗೂಡ್ಸ್ 1 ಇನ್ನ ಜಾಸ್ತಿ ಕ್ವಾಂಟಿಟಿ ಇದೆ. ಪಾಯಿಂಟ್ ಡಿ ಅಲ್ಲಿ ಗೂಡ್ಸ್ ಡಿ ಇನ ಅಥವಾ ಮತ್ತೆ ಗೂಡ್ಸ್ 1 ಇನ್ನ ಕಡಿಮೆ ಕ್ವಾಂಟಿಟಿ ಇದೆ, ಅದಕ್ಕೆ ಇದು ಇನ್ಫೀರಿಯರ್ ಬಂಡಲ್ ಆಗ್ತದೆ. ಇದು ಪ್ರೆಫರ್ಡ್ ಬಂಡಲ್. ಪ್ರಿಫರ್ಡ್ ಅಂದ್ರೆ ಸುಪೀರಿಯರ್ ಬಂಡಲ್, ಸುಪೀರಿಯರ್ ಒಳ್ಳೆಯ ಬಂಡಲ್. ಎಲ್ಲರೂ ಜಾಸ್ತಿ ನೋಡಿ, ಈಗ ನೀವು ಮಾರ್ಕೆಟಿಗೆ ಹೋದ್ರೆ ನಿಮ್ಗೆ ಜಾಸ್ತಿ ಗೂಡ್ಸ್ ಸಿಕ್ಕಿದ್ರೆ, ನಿಮ್ಮ ಜೊತೆ ಇರುವಂತಹ ಹಣಕ್ಕೆ ಜಾಸ್ತಿ ಗೂಡ್ಸ್ ಸಿಕ್ಕಿದ್ರೆ ನೀವು ಆ ಬಂಡಲ್ ಅನ್ನ ಬಯಸ್ತೀರಿ. ನೀವು ಆ ಬಂಡಲ್ is a preferred bundle, that becomes a preferred bundle. See students, if you go to a market and let's say for about 100 rupees you get more quantity of goods 2 and goods 1. Okay, suppose you get more quantity of goods 2 and goods 1, you will get more utility, you are more happy. That's why this point C represents that more utility, and that's why point C is a preferred bundle. Okay, okay, now we will go to next point, that is in indifference curve analysis alli next point idakke. Okay, so nimge indifference curve, I hope you have understood. I hope you understood this diagram where all the points give same utility, and also I hope you understood this marginal. Okay, you understood this diagram of a preferred. Please remember students, this diagram of preferred bundle, inferior bundle, you just understand because this will help you to understand the later point of indifference map ಅನ್ನು ಅರ್ಥ ಮಾಡ್ಲಿಕ್ಕೆ ನಿಮ್ಗೆ ಅದು ತುಂಬಾ ಈಸಿ ಆಗುತ್ತೆ. Okay, so marginal rate of substitutions. Okay, next point is a marginal rate of substitution. Okay, okay, just read this, just read the meaning of a marginal rate of substitution. Just a minute students. Okay students, so we have last 5 minutes. So ನಾವು ಈ marginal rate of substitution ಅನ್ನ ನಾವು ನಾಳೆ ಮಾಡ್ತೀವಿ. Okay, so we will do it in the next class tomorrow at 11:15 is our class, so we will do it tomorrow. So today we have just covered a little bit of about indifference curve. So if you have any doubts, you can chat and share with me. Okay,
you can look at, okay, you can share. You can just chat. If you have not understood this term, I can explain it to you again. Okay, so some of you are saying you don't have a textbook. Okay, as early as possible, students, you try to buy the textbook. I will share the notes with you also. Okay. Okay, so there is another point. Bhumika is asking, what is the necessity of taking point C and point D? Student C, remember, okay, Bhumika is asking, ಈ point C ಮತ್ತೆ point D ಅನ್ನ ಯಾಕೆ ತಗೊಳ್ಬೇಕು? Okay, ಈ point C ಮತ್ತೆ point B ಅನ್ನ ಯಾಕೆ ತಗೊಳ್ಬೇಕು? Why should we take point C and points? Because point C and point D, because wait, I will just show you the chat. The the chart. Okay, you are okay. So why we taking point C and point D? See, students, here in this indifference curve analysis or in ordinal utility analysis, we are measuring the utility of a consumer, and measuring the utility of a consumer is very important for a business person. Nodi, on the business person ಗೆ ನಾನು ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ದೇನೆ, ಅದರಿಂದ ಜನರಿಗೆ ಎಷ್ಟು ಯುಟಿಲಿಟಿ ಬರ್ತಾ ಇದೆ, how much of utility the consumers are getting. It is very important, because if the producer does not know how to how much of utility that product is giving, then that product will be a lost product. Nobody will buy that product. Therefore, when we seeing point C, what we are doing is that for the same amount of money that a consumer has, can the consumer get more goods? Can the consumer get more goods? That is point C. At point C, goods 2 and goods 1, goods will be more. Good will be more compared to point A. Compared to point A, there will be more number of goods. So point C we are measuring, and inferior bundle point D, that means less goods and less of goods 2, less of goods 1. So point D will give you less of goods. Therefore, in utility analysis, while studying the utility, now utility study ಮಾಡುವಾಗ ಈ ಎರಡು ಪಾಯಿಂಟ್ ಅನ್ನ ನಾವು ಮೆಜರ್ ಮಾಡಬೇಕಾಗುತ್ತೆ. ಮತ್ತೆ ಇಂಡಿಫರೆನ್ಸ್ ಕರ್ವ್ ಅನ್ನ ಕೂಡ ಆಮೇಲೆ ಮೆಜರ್ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತಾ ಇದೆ. ಇಲ್ಲಿ ಒಂದು ಬೇರೆ ಪಾಯಿಂಟ್ಸ್ ಗೆ ಬೇರೆ ಇಂಡಿಫರೆನ್ಸ್ ಕರ್ವ್ ಬರುತ್ತೆ. ಓಕೆ, okay students, so it is already time up. You can tomorrow also you can ask any doubts if you have. Okay students, so thank you for this class. So we will have our marginal rate of substitution tomorrow. Thank you.